ರೈಟ್. ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಒಂದ್ ಕಡೆ ನೀವು ಕೇಳಿರುವಂತಹ ಒಂದು ಪ್ರಶ್ನೆ, ಇವಿಎಂಗಳು ಅಪ್ಡೇಟ್ ಆಗ್ಬೇಕಲ್ವಾ ಅಂತ. ಇಟ್ ವಾಸ್ ವೆರಿ ರೆಲೆವೆಂಟ್ ಬಸವರಾಜ್. ನಿಜ, ಚುನಾವಣಾ ಆಯೋಗ ಹಳೆಯ ಇವಿಎಂಗಳನ್ನ ರೀಪ್ಲೇಸ್ ಮಾಡಿ ಹೊಸ ಇವಿಎಂಗಳನ್ನ ತರೋದ್ರ ವಿಚಾರವಾಗಿ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಆನ್ ದ ಅದರ್ ಹ್ಯಾಂಡ್, ನಾವು ಇವಿಎಂಗಳು ಬೇಡ, ಬ್ಯಾಲೆಟ್ ಪೇಪರ್ಗೆ ಹೋಗೋಣ, ಇನ್ನು 30 ವರ್ಷ ಹಿಂದೆ ಹೋಗೋಣ ಅಂತ ಹೇಳೋದು ಸರಿನಾ ಅನ್ನೋ ಪ್ರಶ್ನೆಯನ್ನು ಕೂಡ ಟೀಕಾಕಾರರು ಎತ್ತುತ್ತಾರೆ. ಸೊ ಅವಾಗ್ಲೂ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಬ್ಯಾಲೆಟ್ ಪೇಪರ್ ಇದ್ದಾಗ ಈ ತರದ ಏನೋ ವೋಟ್ ಟ್ಯಾಂಪರಿಂಗ್ ಆರೋಪ ಇರ್ಲಿಲ್ವಾ ಅಂತ. ಎಕ್ಸಾಕ್ಟ್ಲಿ ಅವಾಗ್ಲೂ ಕೂಡ ನಮಗೆ ಗೊತ್ತಿರೋ ಹಾಗೆ ಬಸವರಾಜ್, ಅವಾಗ್ಲೂ ಕೂಡ ಇದೇ ರೀತಿ ಆರೋಪಗಳು ಇದ್ವು. ಚುನಾವಣೆಗಳಲ್ಲಿ ಈ ರೀತಿ ಲೋಪದೋಷಗಳಾಗ್ತಾ ಇದೆ, ಮತಪೆಟ್ಟಿಗೆಗಳನ್ನ ಬದಲಾಯಿಸಲಾಗ್ತಾ ಇದೆ, ಇದೆಲ್ಲ ಆರೋಪಗಳು ಇದ್ವು. ಸೊ ಏನ್ ಮಾಡಕ್ ಹೊರಟಿದೆ ಅಂತ ಅನ್ಸುತ್ತಾ? ಈ ಪ್ರಯೋಗ ಸಕ್ಸಸ್ಫುಲ್ ಆಗತ್ತಾ? ನೀವು ಫೀಲ್ಡ್ ಅಲ್ಲಿ ಇರ್ತೀರಿ ಬಸವರಾಜ್, ಹೇಗ್ ನೋಡ್ತೀರಿ ಈ ಪ್ರಯೋಗವನ್ನ? ಖಂಡಿತ ಶ್ರೀಲಕ್ಷ್ಮಿ, ಆರೋಪಗಳು ಎಲ್ಲಾ ಕಾಲಕ್ಕೂ ಇದಾವೆ. ಬ್ಯಾಲೆಟ್ ಪೇಪರ್ ಇದ್ದಾಗಲೂ ಕೂಡ ಆರೋಪಗಳಿದಾವೆ, ಈಗ ಇವಿಎಂ ಬಳಕೆ ಬಂದ ನಂತರ ಕೂಡ ಆರೋಪಗಳಿದಾವೆ. ಇದರ ಹೊರತಾಗಿ ಕೂಡ ಚುನಾವಣೆ ವ್ಯವಸ್ಥೆ ಸರಿಯಾಗಿ ನಡೀತಾನೆ ಇದೆ ಕಾಲ ಕಾಲಕ್ಕೆ. ಅದರ ನಡುವೆ ಈಗಾಗಲೇ ಮತಗಳ್ಳತನದ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಅವರು ಒತ್ತಾಯವನ್ನು ಮಾಡ್ತಾ ಇದ್ರೆ ಬ್ಯಾಲೆಟ್ ಪೇಪರ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಸಾಕಷ್ಟು ಬಾರಿ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ, ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಏನು ಈ ಬ್ಯಾಲೆಟ್ ಪೇಪರ್ಗೆ ಮತಕ್ಕೆ ಹಾಕೋಕೆ ಒಪ್ತಾ ಇಲ್ಲ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಇರೋದ್ರಿಂದ ಇದನ್ನು ಒಂದು ಪ್ರಯೋಗ ಮಾಡಿಬಿಡೋಣ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಬೆಂಗಳೂರು ಚುನಾವಣೆ ಬರ್ತಾ ಇರ್ತಕ್ಕಂಥದ್ದು, ಜಿಬಿ ಏನಾಗಿದೆ ಬಿಬಿಎಂಪಿ, ಈಗ ಅದರ ಚುನಾವಣೆ ಬರ್ತಾ ಇದೆ. ಬಹಳ ಪ್ರಮುಖವಾಗಿ ಸಂಸತ್ ಚುನಾವಣೆ ಏನಾಯ್ತು, ಅದರಲ್ಲಿ ಮತಗಳ್ಳತನದ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದ್ರಿಂದ ಅದೇ ಮತಪಟ್ಟಿಗೆಯನ್ನ ಈಗ ಚುನಾವಣೆ ಮಾಡಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದ್ರಿಂದ ಒಂದು ಆರೋಪವನ್ನ ಈ ರೀತಿಯಾಗಿ ತಪ್ಪಿಸಬಹುದು ಅನ್ನುವಂತಹದ್ದು, ಮತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರ್ತಕ್ಕಂಥ ಆರೋಪಕ್ಕೆ ಒಂದಷ್ಟು ಸಪೋರ್ಟಿವ್ ಆಗಿ ನಾವು ನಿಂತ್ಕೋಬಹುದು, ಬ್ಯಾಲೆಟ್ ಪೇಪರ್ ಅಲ್ಲಿ ಒಂದು ಪ್ರಯೋಗ ಮಾಡಿಬಿಡೋಣ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ನಿನ್ನೆ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡಿದೆ. ಅದಕ್ಕೆ ರಾಜ್ಯ ಚುನಾವಣಾ ಆಯೋಗ ಕೂಡ ನಾವು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದೆ. ಜೊತೆಗೆ ಕಾಲ ಕಾಲಕ್ಕೆ ಇವಿಎಂಗಳು ಅಪ್ಡೇಟ್ ಆಗಬೇಕಾಗಿತ್ತು, ಅಪ್ಡೇಟ್ ಆಗಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಆರೋಪಗಳಿಗೆ ಇಂಬು ಕೊಡುವಂತ ರೀತಿಯಲ್ಲಿದೆ. ನೋಡೋಣ, ಇವಾಗ ಹಳೆಯ 30 ವರ್ಷಗಳ ಪದ್ಧತಿಗೆ ಮತ್ತೆ ರಾಜ್ಯ ಸರ್ಕಾರ ಹೋಗಿ ಒಂದು ಪ್ರಯೋಗ ಮಾಡುತ್ತೆ ಅನ್ನೋದಾದ್ರೆ, ಒಂದು ಅವರು ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರ್ತಕ್ಕಂಥ ಆರೋಪಗಳಿಗೂ ಒಂದಷ್ಟು ಪುರಾವೆ ಸಿಗಬಹುದು. ಯಾಕಂದ್ರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಇದರಲ್ಲಿ ವ್ಯತಿರಿಕ್ತವಾಗಿ ಏನಾದರೂ ಬಂದುಬಿಟ್ರೆ ಅವರ ಆರೋಪ ನಿರಾಧಾರ ಆಗುತ್ತೆ. ಇಲ್ಲ ಅವ್ರಿಗೆ ಪೂರಕವಾಗಿ ಚುನಾವಣೆ ಬ್ಯಾಲೆಟ್ ಪೇಪರ್ ಮೇಲೆ ಆದ್ರೆ ಒಂದಷ್ಟು ಚರ್ಚೆಗಳಿಂದಷ್ಟು ಹುಟ್ಟಾಕಬಹುದು, ಗೊತ್ತಿಲ್ಲ. ಒಟ್ಟಾರೆಯಾಗಿ ಮತ್ತೆ ಹಳೆ ಪದ್ಧತಿಗೆ ರಾಜ್ಯ ಕಾಂಗ್ರೆಸ್ ಹೋಗುವಂತೆ ಕಾಣಿಸ್ತಾ ಇದೆ. ಸರ್ಕಾರವನ್ನು ಕೂಡ ಈಗಾಗಲೇ ನಿರ್ಧಾರ ಮಾಡಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಒಂದಷ್ಟು ನಿರ್ದೇಶನ ಕೊಟ್ಟಿರ್ತಾ ಇರ್ತಕ್ಕಂಥದ್ದು. ಚುನಾವಣಾ ಆಯೋಗಕ್ಕೆ ಹಣಕಾಸಿನ ಕೊರತೆ ಇದೆ ಅನ್ನುವಂತ ಮಾತನ್ನ ಅವರೇ ಹೇಳ್ತಾ ಇದ್ದಾರೆ. ಆಯೋಗದ ಆಯುಕ್ತರು ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ರೈಟ್. ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಒಂದ್ ಕಡೆ ನೀವು ಕೇಳಿರುವಂತಹ ಒಂದು ಪ್ರಶ್ನೆ, ಇವಿಎಂಗಳು ಅಪ್ಡೇಟ್ ಆಗ್ಬೇಕಲ್ವಾ ಅಂತ. ಇಟ್ ವಾಸ್ ವೆರಿ ರೆಲೆವೆಂಟ್ ಬಸವರಾಜ್. ನಿಜ, ಚುನಾವಣಾ ಆಯೋಗ ಹಳೆಯ ಇವಿಎಂಗಳನ್ನ ರೀಪ್ಲೇಸ್ ಮಾಡಿ ಹೊಸ ಇವಿಎಂಗಳನ್ನ ತರೋದ್ರ ವಿಚಾರವಾಗಿ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಆನ್ ದ ಅದರ್ ಹ್ಯಾಂಡ್, ನಾವು ಇವಿಎಂಗಳು ಬೇಡ, ಬ್ಯಾಲೆಟ್ ಪೇಪರ್ಗೆ ಹೋಗೋಣ, ಇನ್ನು 30 ವರ್ಷ ಹಿಂದೆ ಹೋಗೋಣ ಅಂತ ಹೇಳೋದು ಸರಿನಾ ಅನ್ನೋ ಪ್ರಶ್ನೆಯನ್ನು ಕೂಡ ಟೀಕಾಕಾರರು ಎತ್ತುತ್ತಾರೆ. ಸೊ ಅವಾಗ್ಲೂ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಬ್ಯಾಲೆಟ್ ಪೇಪರ್ ಇದ್ದಾಗ ಈ ತರದ ಏನೋ ವೋಟ್ ಟ್ಯಾಂಪರಿಂಗ್ ಆರೋಪ ಇರ್ಲಿಲ್ವಾ ಅಂತ. ಎಕ್ಸಾಕ್ಟ್ಲಿ ಅವಾಗ್ಲೂ ಕೂಡ ನಮಗೆ ಗೊತ್ತಿರೋ ಹಾಗೆ ಬಸವರಾಜ್, ಅವಾಗ್ಲೂ ಕೂಡ ಇದೇ ರೀತಿ ಆರೋಪಗಳು ಇದ್ವು. ಚುನಾವಣೆಗಳಲ್ಲಿ ಈ ರೀತಿ ಲೋಪದೋಷಗಳಾಗ್ತಾ ಇದೆ, ಮತಪೆಟ್ಟಿಗೆಗಳನ್ನ ಬದಲಾಯಿಸಲಾಗ್ತಾ ಇದೆ, ಇದೆಲ್ಲ ಆರೋಪಗಳು ಇದ್ವು. ಸೊ ಏನ್ ಮಾಡಕ್ ಹೊರಟಿದೆ ಅಂತ ಅನ್ಸುತ್ತಾ? ಈ ಪ್ರಯೋಗ ಸಕ್ಸಸ್ಫುಲ್ ಆಗತ್ತಾ? ನೀವು ಫೀಲ್ಡ್ ಅಲ್ಲಿ ಇರ್ತೀರಿ ಬಸವರಾಜ್, ಹೇಗ್ ನೋಡ್ತೀರಿ ಈ ಪ್ರಯೋಗವನ್ನ? ಖಂಡಿತ ಶ್ರೀಲಕ್ಷ್ಮಿ, ಆರೋಪಗಳು ಎಲ್ಲಾ ಕಾಲಕ್ಕೂ ಇದಾವೆ. ಬ್ಯಾಲೆಟ್ ಪೇಪರ್ ಇದ್ದಾಗಲೂ ಕೂಡ ಆರೋಪಗಳಿದಾವೆ, ಈಗ ಇವಿಎಂ ಬಳಕೆ ಬಂದ ನಂತರ ಕೂಡ ಆರೋಪಗಳಿದಾವೆ. ಇದರ ಹೊರತಾಗಿ ಕೂಡ ಚುನಾವಣೆ ವ್ಯವಸ್ಥೆ ಸರಿಯಾಗಿ ನಡೀತಾನೆ ಇದೆ ಕಾಲ ಕಾಲಕ್ಕೆ. ಅದರ ನಡುವೆ ಈಗಾಗಲೇ ಮತಗಳ್ಳತನದ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಅವರು ಒತ್ತಾಯವನ್ನು ಮಾಡ್ತಾ ಇದ್ರೆ ಬ್ಯಾಲೆಟ್ ಪೇಪರ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಸಾಕಷ್ಟು ಬಾರಿ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ, ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ
ಏನು ಈ ಬ್ಯಾಲೆಟ್ ಪೇಪರ್ಗೆ ಮತಕ್ಕೆ ಹಾಕೋಕೆ ಒಪ್ತಾ ಇಲ್ಲ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಇರೋದ್ರಿಂದ ಇದನ್ನು ಒಂದು ಪ್ರಯೋಗ ಮಾಡಿಬಿಡೋಣ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಬೆಂಗಳೂರು ಚುನಾವಣೆ ಬರ್ತಾ ಇರ್ತಕ್ಕಂಥದ್ದು, ಜಿಬಿ ಏನಾಗಿದೆ ಬಿಬಿಎಂಪಿ ಈಗ ಅದರ ಚುನಾವಣೆ ಬರ್ತಾ ಇದೆ. ಬಹಳ ಪ್ರಮುಖವಾಗಿ ಸಂಸತ್ ಚುನಾವಣೆ ಏನಾಯ್ತು ಅದರಲ್ಲಿ ಮತಗಳ್ಳತನದ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದ್ರಿಂದ ಅದೇ ಮತಪಟ್ಟಿಗೆಯನ್ನ ಈಗ ಚುನಾವಣೆ ಮಾಡಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದ್ರಿಂದ ಒಂದು ಆರೋಪವನ್ನ ಈ ರೀತಿಯಾಗಿ ತಪ್ಪಿಸಬಹುದು ಅನ್ನುವಂತಹದ್ದು ಮತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರ್ತಕ್ಕಂಥ ಆರೋಪಕ್ಕೆ ಒಂದಷ್ಟು ಸಪೋರ್ಟಿವ್ ಆಗಿ ನಾವು ನಿಂತ್ಕೋಬಹುದು, ಬ್ಯಾಲೆಟ್ ಪೇಪರ್ ಅಲ್ಲಿ ಒಂದು ಪ್ರಯೋಗ ಮಾಡಿಬಿಡೋಣ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ನಿನ್ನೆ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡಿದೆ. ಅದಕ್ಕೆ ರಾಜ್ಯ ಚುನಾವಣಾ ಆಯೋಗ ಕೂಡ ನಾವು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದೆ. ಜೊತೆಗೆ ಕಾಲಕಾಲಕ್ಕೆ ಇವಿಎಂಗಳು ಅಪ್ಡೇಟ್ ಆಗಬೇಕಾಗಿತ್ತು, ಅಪ್ಡೇಟ್ ಆಗಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಆರೋಪಗಳಿಗೆ ಇಂಬು ಕೊಡುವಂತ ರೀತಿಯಲ್ಲಿದೆ. ನೋಡೋಣ, ಇವಾಗ ಹಳೆಯ 30 ವರ್ಷಗಳ ಪದ್ಧತಿಗೆ ಮತ್ತೆ ರಾಜ್ಯ ಸರ್ಕಾರ ಹೋಗಿ ಒಂದು ಪ್ರಯೋಗ ಮಾಡುತ್ತೆ ಅನ್ನೋದಾದ್ರೆ ಒಂದು ಅವರು ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮಾಡ್ತಿರ್ತಕ್ಕಂಥ ಆರೋಪಗಳಿಗೂ ಒಂದಷ್ಟು ಪುರಾವೆ ಸಿಗಬಹುದು. ಯಾಕಂದ್ರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಇದರಲ್ಲಿ ವ್ಯತಿರಿಕ್ತವಾಗಿ ಏನಾದರೂ ಬಂದು ಬಿಟ್ರೆ ಅವರ ಆರೋಪ ನಿರಾಧಾರ ಆಗುತ್ತೆ. ಇಲ್ಲ ಅವ್ರಿಗೆ ಪೂರಕವಾಗಿ ಚುನಾವಣೆ ಬ್ಯಾಲೆಟ್ ಪೇಪರ್ ಮೇಲೆ ಆದ್ರೆ ಒಂದಷ್ಟು ಚರ್ಚೆಗಳಿಂದಷ್ಟು ಹುಟ್ಟಾಕಬಹುದು, ಗೊತ್ತಿಲ್ಲ. ಒಟ್ಟಾರೆಯಾಗಿ ಮತ್ತೆ ಹಳೆ ಪದ್ಧತಿಗೆ ರಾಜ್ಯ ಕಾಂಗ್ರೆಸ್ ಹೋಗುವಂತೆ ಕಾಣಿಸ್ತಾ ಇದೆ. ಸರ್ಕಾರವನ್ನು ಕೂಡ ಈಗಾಗಲೇ ನಿರ್ಧಾರ ಮಾಡಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಒಂದಷ್ಟು ನಿರ್ದೇಶನ ಕೊಟ್ಟಿರ್ತಕ್ಕಂಥದ್ದು. ಚುನಾವಣಾ ಆಯೋಗಕ್ಕೆ ಹಣಕಾಸಿನ ಕೊರತೆ ಇದೆ ಅನ್ನುವಂತ ಮಾತನ್ನ ಅವರೇ ಹೇಳ್ತಾ ಇದ್ದಾರೆ. ಆಯೋಗದ ಆಯುಕ್ತರು ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ, ಒಪ್ತಾ ಇಲ್ಲ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಇರೋದ್ರಿಂದ ಇದನ್ನು ಒಂದು ಪ್ರಯೋಗ ಮಾಡಿಬಿಡೋಣ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಬೆಂಗಳೂರು ಚುನಾವಣೆ ಬರ್ತಾ ಇರ್ತಕ್ಕಂಥದ್ದು, ಜಿಬಿ ಏನಾಗಿದೆ ಬಿಬಿಎಂಪಿ ಈಗ ಅದರ ಚುನಾವಣೆ ಬರ್ತಾ ಇದೆ. ಬಹಳ ಪ್ರಮುಖವಾಗಿ ಸಂಸತ್ ಚುನಾವಣೆ ಏನಾಯ್ತು ಅದರಲ್ಲಿ ಮತಗಳ್ಳತನದ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದ್ರಿಂದ ಅದೇ ಮತಪಟ್ಟಿಗೆಯನ್ನ ಈಗ ಚುನಾವಣೆ ಮಾಡಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದ್ರಿಂದ ಒಂದು ಆರೋಪವನ್ನ ಈ ರೀತಿಯಾಗಿ ತಪ್ಪಿಸಬಹುದು ಅನ್ನುವಂತಹದ್ದು ಮತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರ್ತಕ್ಕಂಥ ಆರೋಪಕ್ಕೆ ಒಂದಷ್ಟು ಸಪೋರ್ಟಿವ್ ಆಗಿ ನಾವು ನಿಂತ್ಕೋಬಹುದು, ಬ್ಯಾಲೆಟ್ ಪೇಪರ್ ಅಲ್ಲಿ ಒಂದು ಪ್ರಯೋಗ ಮಾಡಿಬಿಡೋಣ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ನಿನ್ನೆ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡಿದೆ. ಅದಕ್ಕೆ ರಾಜ್ಯ ಚುನಾವಣಾ ಆಯೋಗ ಕೂಡ ನಾವು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದೆ. ಜೊತೆಗೆ ಕಾಲಕಾಲಕ್ಕೆ ಇವಿಎಂಗಳು ಅಪ್ಡೇಟ್ ಆಗಬೇಕಾಗಿತ್ತು, ಅಪ್ಡೇಟ್ ಆಗಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಆರೋಪಗಳಿಗೆ ಇಂಬು ಕೊಡುವಂತ ರೀತಿಯಲ್ಲಿದೆ. ನೋಡೋಣ, ಇವಾಗ ಹಳೆಯ 30 ವರ್ಷಗಳ ಪದ್ಧತಿಗೆ ಮತ್ತೆ ರಾಜ್ಯ ಸರ್ಕಾರ ಹೋಗಿ ಒಂದು ಪ್ರಯೋಗ ಮಾಡುತ್ತೆ ಅನ್ನೋದಾದ್ರೆ ಒಂದು ಅವರು ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮಾಡ್ತಿರ್ತಕ್ಕಂಥ ಆರೋಪಗಳಿಗೂ ಒಂದಷ್ಟು ಪುರಾವೆ ಸಿಗಬಹುದು. ಯಾಕಂದ್ರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಇದರಲ್ಲಿ ವ್ಯತಿರಿಕ್ತವಾಗಿ ಏನಾದರೂ ಬಂದು ಬಿಟ್ರೆ ಅವರ ಆರೋಪ ನಿರಾಧಾರ ಆಗುತ್ತೆ. ಇಲ್ಲ ಅವ್ರಿಗೆ ಪೂರಕವಾಗಿ ಚುನಾವಣೆ ಬ್ಯಾಲೆಟ್ ಪೇಪರ್ ಮೇಲೆ ಆದ್ರೆ ಒಂದಷ್ಟು ಚರ್ಚೆಗಳಿಂದಷ್ಟು ಹುಟ್ಟಾಕಬಹುದು, ಗೊತ್ತಿಲ್ಲ. ಒಟ್ಟಾರೆಯಾಗಿ ಮತ್ತೆ ಹಳೆ ಪದ್ಧತಿಗೆ ರಾಜ್ಯ ಕಾಂಗ್ರೆಸ್ ಹೋಗುವಂತೆ ಕಾಣಿಸ್ತಾ ಇದೆ. ಸರ್ಕಾರವನ್ನು ಕೂಡ ಈಗಾಗಲೇ ನಿರ್ಧಾರ ಮಾಡಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಒಂದಷ್ಟು ನಿರ್ದೇಶನ ಕೊಟ್ಟಿರ್ತಕ್ಕಂಥದ್ದು. ಚುನಾವಣಾ ಆಯೋಗಕ್ಕೆ ಹಣಕಾಸಿನ ಕೊರತೆ ಇದೆ ಅನ್ನುವಂತ ಮಾತನ್ನ ಅವರೇ ಹೇಳ್ತಾ ಇದ್ದಾರೆ. ಆಯೋಗದ ಆಯುಕ್ತರು ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ.